ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಯಾರಿ ಸ್ಟೋರಿ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ತುಂಬಾ ರೇರ್ ಪ್ಯಾಟರ್ನ್ ಹಾಗೂ ಅಪರೂಪದ ಒಂದು ಕಲರ್ ಕಾಂಬಿನೇಷನಲ್ಲಿರುವಂತಹ KSIC ಮೈಸೂರು ಸಿಲ್ಕ್ ಸೀರೆನ ನಿಮಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ತೋರಿಸ್ತಿರೋ ಸೀರೆಗಳು ನಿಮಗೆ ಒಂದು ಸೀರೆ ಐಡಿಯಾ ಬರಲಿ ಅಂತ, ಹಿಂದೆ ತಗೊಳ್ತಿರೋ ಸೀರೆಗಳಿಗೂ ಇವಾಗಿನ ಸೀರೆಗಳಿಗೂ ಏನು ವ್ಯತ್ಯಾಸ, ಏನು ಡಿಸ್ಕೌಂಟು, ಈ ಥರದ ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ಮಾತ್ರ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇರೋದು. ಯಾವುದೇ ಥರದ ಸ್ಯಾರಿ ಸೆಲ್ಲಿಂಗ್ ನಾನು ಮಾಡ್ತಾ ಇಲ್ಲ. ಯಾಕೆ ನಾನು ಈ ಸೀರೆಗೆ ಅಪರೂಪದ ಕಲರ್ ಕಾಂಬಿನೇಷನ್ ಅಂತ ಹೇಳಿದೆ ಅಂದರೆ, ಇದರಲ್ಲಿ 3 ಕಲರ್ಸ್ ಇದೆ. ಸೊ 3 ಕಲರ್ಸ್ ಇರೋ ಮೈಸೂರು ಸಿಲ್ಕ್ ಸೀರೆಗಳು ತುಂಬಾ ಅಪರೂಪ. ಇವಾಗಿನ ದಿನದಲ್ಲಿ ನಾವು ತೊಗೋತೀವಿ ಅಂದರೆ ತುಂಬಾ ಕಾಸ್ಟ್ಲಿ ಕೂಡ. ಈ ಸೀರೆಯ ವಿಶೇಷತೆ ಏನಪ್ಪ ಅಂದರೆ, ಆ ಕಲರ್ ಕಾಂಬಿನೇಷನ್ನ ಅವರು ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಸೀರೆ ಉಟ್ಕೊಂಡಾಗ ನಮಗೆ ಅದು ಒಂದು ವಂಡರ್ಫುಲ್ ಲುಕ್ ಕೊಡುತ್ತೆ, ಎಷ್ಟು ರಿಚ್ ಲುಕ್ ಕೊಡುತ್ತೆ. ಗ್ರೀನ್, ಮರೂನ್, ಮಸ್ಟರ್ಡ್, ಮರೂನ್ ಆ್ಯಂಡ್ ಗ್ರೀನ್ ಈ ಥರ ಪ್ಯಾಟ್ರನಲ್ಲಿ ಅವರು ಕಲರನ್ನು ಜೋಡಿಸಿದ್ದಾರೆ. ಸ್ಯಾರಿ ಆಲ್ ಓವರ್ ಝರಿ ಲೈನ್ಸ್ ಇದೆ. ತುಂಬ ಅಂದರೆ ತುಂಬಾ ರಿಚ್ ಲುಕ್ ಕೊಡುವಂತಹ ಒಂದು KSIC ಮೈಸೂರು ಸಿಲ್ಕ್ ಸೀರೆ ಇದು. ಸೊ ಮೊನ್ನೆ ಯಾರೋ ಕಮೆಂಟ್ ಹಾಕಿ ಕೇಳ್ತಾಯಿದ್ರು, ಎಷ್ಟು ಸೀರೆಗಳು ಇಟ್ಕೊಂಡಿದ್ದೀರಪ್ಪ ಅಂತ. ಖಂಡಿತ ಈ ಸೀರೆ ಮಾತ್ರ ನಂದಲ್ಲ, ಇದು ನನ್ನ ಕಸಿನ್ ಸಿಸ್ಟರ್ದು. ಅವರು ಈ ಸೀರೆನ 2020ಯಲ್ಲಿ ತೊಗೊಂಡಿದ್ರಂತೆ. ನೋಡಿ, ಇದು ಬಾರ್ಡರ್ ಎಷ್ಟು ಅಗಲ ಇದೆ, ಚಿಕ್ಕ ಚಿಕ್ಕ ಮ್ಯಾಂಗೋದು 3 ರೋ ಇದೆ. ಒಂದು ಝರಿ ಮ್ಯಾಂಗೋ ಬಾರ್ಡರ್, ಝರಿ ಮ್ಯಾಂಗೋ ಬಾರ್ಡರ್, ಝರಿ ಲೈನ್ ಆ ಥರ ಇದೆ. ಇದು ತುಂಬಾ ರಿಚ್ ಪ್ಯಾಟ್ರನ್ನು. 2020-21ವರೆಗೂ KSIC ಅವರು 30,000ಗಿಂತ ಜಾಸ್ತಿ ಬೆಲೆ ಇರೋ ಸೀರೆಗಳಿಗೆ ತುಂಬಾ ಒಳ್ಳೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ನಂಬ್ತೀರಾ ನೀವು, ಈ ಸೀರೆಗೆ ಅವ್ರಿಗೆ, ನನ್ನ ಸಿಸ್ಟರ್ಗೆ 25% ಡಿಸ್ಕೌಂಟ್ ಸಿಕ್ಕಿದೆಯಂತೆ. ಸೊ ನಂದು ಒಂದು 2-3 ಸೀರೆಗಳಿಗೆ ನನಗೆ ಸಿಕ್ಕಿದೆ, ನಾನು ಅವೇಲ್ ಮಾಡಿದ್ದೀನಿ. ಈ ಸ್ಯಾರಿದು ಒಂದು ಅಟ್ರಾಕ್ಷನ್, ಮೋಸ್ಟ್ ಐ ಕ್ಯಾಚಿಂಗ್ ಅಂದರೆ ಅದರದ್ದು ಪಲ್ಲು. ಇದೇನು ಗೊತ್ತಾ, ಟ್ರೆಡಿಷ್ನಲ್ ಆ ಸೀರೆಗಳಿಗೆ ಇರೋ ಕಡ್ಡಿ ಪಲ್ಲುಗಿಂತ ಇದನ್ನು ಸ್ವಲ್ಪ ಗ್ರ್ಯಾಂಡಾಗಿ ರಿಚ್ಚಾಗಿ ಮಾಡಿದ್ದಾರೆ. ನೋಡಿ, ದೂರದಿಂದ ತೋರಿಸ್ತೀನಿ, ಈ ಥರ ಕಾಣಿಸುತ್ತೆ. ಫುಲ್ ಮರೂನ್ ಕಲರಲ್ಲಿ ಆ ಗೋಲ್ಡನ್ ಜರಿಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ತುಂಬಾ ಒಂದು ಬ್ಯೂಟಿಫುಲ್ ಕಾಂಬಿನೇಷನ್ ಇದು. ನಾನು ಈ ಸ್ಯಾರಿಗೆ ಅವ್ರಿಗೆ ಮೇಕ್ ಓವರ್ ಎಲ್ಲ ನಾನೇ ಮಾಡಿಕೊಟ್ಟಿದ್ದೀನಿ. ನಾನು ನಿಮಗೆ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಹೇಳ್ದಂಗೆ, ನಾನು ನನ್ನ ಸೀರೆಗಳಿಗೆ ನಾನೇ ಕುಚ್ಚು ಹಾಕೋತೀನಿ. ಏನಾದರೂ ಚಿಕ್ಕ ಪುಟ್ಟದೇನಾದರೂ ಇದ್ದರೆ ಜಿಗ್ಜಾಗ್ ಫಾಲ್ಸ್, ಕುಚ್ಚು ಎಲ್ಲ ನಾನೇ ಹಾಕೋತೀನಿ. ಆಮೇಲೆ ಮೈಸೂರು ಸಿಲ್ಕ್ ಸೀರೆಗಳು ಜಾಸ್ತಿ ಹೆವಿ ಡಿಮ್ಯಾಂಡ್ ಮಾಡಲ್ಲ, ಹೆವಿ ಡಿಸೈನ್ನ ಡಿಮ್ಯಾಂಡ್ ಮಾಡಲ್ಲ. ಹಾಗಾಗಿ ತುಂಬ ಸಿಂಪಲ್ ಡಿಸೈನ್ನ ಕಲ್ತ್ಕೊಂಡು ನಾವೇ ಮನೆಯಲ್ಲಿ ಮಾಡ್ಕೋಬಹುದು. ಇದಕ್ಕೆ ನಾನು ಇನ್ನೊಂದು ಸ್ಪೆಷಲ್ ಥಿಂಗ್ ಮಾಡಿದ್ದೀನಿ. ನಾನು ನಿಮಗೆ ಪ್ರೀವಿಯಸ್ ಒಂದಷ್ಟು ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಏನು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ, ಅದನ್ನು ಟೈ ಮಾಡಿಬಿಟ್ಟು ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಇಷ್ಟೊಂದು ಸಿಂಪಲ್ ಡಿಸೈನು, 2 ಸ್ಟೆಪ್ಪಲ್ಲಿ, ಯಾವುದೇ ಥರದ ಜಗಮಗ ಬೀಡ್ಸು, ಸ್ಟೋನ್ ಚೈನು, ಬಾಲ್ ಚೈನು ಆ ಥರದ್ದು ಏನೂ ಇಲ್ಲದೆ ಬರೀ ಥ್ರೆಡ್ಡಲ್ಲಿ ಕ್ರೋಶಾದಿಂದ ನಾನು ಮಾಡಿರೋ ಅಂಥದ್ದು. ಆಮೇಲೆ ಇದು ನೋಡಿ, ಆ ಎಕ್ಸ್ಟ್ರಾ ಥ್ರೆಡ್ಸನ್ನು ಕಟ್ಟಿಬಿಟ್ಟು ಬೀಡ್ಸನ್ನು ನಾನಲ್ಲಿ ಸ್ಟಿಕ್ ಮಾಡಿದ್ದೀನಿ. ಸೊ ಈ ಥರ ನೀವು ನಿಮ್ಮ ಸೀರೆನ ನೀವೇ ಮೇಕ್ ಓವರ್ ಮಾಡ್ಕೋಬೇಕು. ಆಮೇಲೆ ಸ್ಯಾರಿ ಕುಚ್ಚೋದು ನಿಮಗೆ ಬೇಸಿಕ್ಸ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಏಕ್ದಮ್ ಬೇಸಿಕ್ಕಿಂದ ನಿಮಗೆ ಎಲ್ಲನೂ ನನ್ನ ವಿಡಿಯೋಗಳ ಮೂಲಕ ಹೇಳ್ಕೊಡ್ತೀನಿ. ನಮ್ಮ ಸೀರೆಗಳಿಗೆ ನಾವೇ ಈ ಥರ ಮೇಕ್ ಓವರ್ ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ನಾವು ಮನಿ ಕೂಡ ಸೇವಿಂಗ್ ಮಾಡ್ತೀವಿ, ನಮ್ಮ ಟೈಮ್ ಕೂಡ ಪಾಸ್ ಆಗುತ್ತೆ. ನಾವು ಡೈಲಿ ರೂಟೀನ್ ಬಿಟ್ಟು ಬೇರೆ ಯಾವುದಾದ್ರಲ್ಲೂ ನಮ್ಮನ್ನು ನಾವು ಇನ್ವಾಲ್ವ್ ಮಾಡ್ಕೊಂಡು ಹಾಗೋ ಆಗುತ್ತೆ. ಪ್ಲಸ್ ನಮಗೆ ಅದೇನೋ ಒಂಥರ ರುಟೀನಿಂದ ಡೈವರ್ಷನ್ ಆದಾಗ ಮೆಂಟಲ್ ಕಾಮ್ನೆಸ್ ಏನಿದೆ ತುಂಬಾ ಬರುತ್ತೆ. ಮತ್ತು ನಾನು ನಿಮಗೆ ಹೇಳ್ದಂಗೆ ಎಲ್ಲ ಮೈಸೂರು ಸಿಲ್ಕ್ ಸೀರೆಗಳಿಗೂ ನಾನು ಈ ಥರ ಮಾಡಲ್ಲ. ನಾನು ಫಸ್ಟು ಒಂದು ಸೀರೆಗೆ ಈ ಥರ ಬೀಡ್ಸ್ ಹಾಕಿದ್ದೆ, ಅದು ಕಪ್ಪಾಗಿ ಹೋಯಿತು. ಇವ್ರ ಸೀರೆಗೆ ನಾನು ನೀಟಾಗಿ ಸ್ವಲ್ಪ ಕಾಸ್ಟ್ಲಿ ಬೀಡ್ಸ್ ತಂದು ಹಾಕಿದ್ದೀನಿ. ಹೋಪ್ಫುಲಿ ಕಪ್ಪಾಗಿಲ್ಲ, ಇನ್ನೂವರೆಗೂ ಕಪ್ಪಾಗಲ್ಲ ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಮಾಡಿರೋ ಸೀರೆಗಳಿಗೆಲ್ಲ ನಾನು ಬೀಡ್ಸ್ ಇಲ್ಲದೆ ಸುಮ್ಮನೆ ಅದನ್ನು ಟೈ ಮಾಡಿ ಬಿಟ್ಟಿದ್ದೀನಿ ಅಷ್ಟೇ. ತುಂಬ ಜನ ನೀವು ನನ್ನ ವೀಡಿಯೋಗಳನ್ನ ಇಷ್ಟಪಡ್ತಾ ಇದ್ದೀರಾ, ನಾನು ತೋರಿಸೋ ಸೀರೆಗಳನ್ನ ಇಷ್ಟಪಡ್ತಾ ಇದ್ದೀರಾ, ತುಂಬಾ ಒಳ್ಳೆ ಇಂಟ್ರ್ಯಾಕ್ಷನ್ ಕೂಡ ಮಾಡ್ತಾ ಇದ್ದೀರಾ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಸೀರೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.